ನಾರಾಯಣ. ಶ್ರೀ ಕ್ಷೇತ್ರ ಕೈವಾರದ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಮಠದ ಸಭಾಂಗಣದಲ್ಲಿ ಕರ್ನಾಟಕ ಥಿಯೋಸಾಫಿಕಲ್ ಒಕ್ಕೂಟದ 116ನೇ ವಾರ್ಷಿಕೋತ್ಸವ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿವಿಧ ಪ್ರಾಂತ್ಯಗಳಿಂದ ಪ್ರತಿನಿಧಿಗಳು ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಕೈವಾರದ ಸಂಕೀರ್ತನಾ ಯೋಜನೆಯ ಸಂಚಾಲಕರಾದ ವಿದ್ವಾನ್ ವಾನರಾಶಿ ಬಾಲಕೃಷ್ಣ ಭಾಗವತರವರು ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರನ್ನು ಕುರಿತು ವಿಶೇಷ ಪ್ರವಚನವನ್ನು ನೀಡಿದರು. ಗೋವಿಂದ ಹರ ನಮಃ ಪಾರ್ವತಿ ಪತಯೇ ಹರ ಹರ ಮಹದೇವ. ಶ್ರೀ ಗಣನಾಥುನಿ ಶಾರದಾ ಸತ್ಕವುಲನ್ సహజ యోగి మునులన్ సురులన్ దేవబ్రాహ్మణధన్యుని సకలంతర్యామి హరిని చాల భజింతున్ హరిని చాల భజింతున్ హరిని చాల ಭಜಿಂತುನ್. ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರ ಪಾದ ಪದ್ಮಗಳಲ್ಲಿ ಮಾನಸಿಕವಾಗಿ ನಮಸ್ಕರಿಸುತ್ತಾ, ಪೂಜ್ಯ ಧರ್ಮಾಧಿಕಾರಿಗಳು ಈ ಒಂದು ಮಟ್ಟಕ್ಕೆ ಈ ರೀತಿ ಹೇಳಬೇಕಾದರೆ, ಪ್ರವಚನಗಳು ಮಾಡಬೇಕಾದರೆ, ಭಜನೆ ಮಾಡಬೇಕಾದರೆ, ಮಾನಸಿಕವಾಗಿ ಪೂಜೆ ಮಾಡಬೇಕಾದರೆ ಆಲಂಬಗಿರಿ ಕ್ಷೇತ್ರದಲ್ಲಿ ಮೊದಲು ಬುನಾದಿ ಹಾಕಿದಂಥವರು. ಮಾನಸಿಕ ಪೂಜೆ ಏನು ಅಂತ ಅವರ ಪಾದ ಪದ್ಮಗಳಲ್ಲಿ ನಮಸ್ಕಾರ ಮಾಡ್ತಾ, ಅನೇಕ ಹಿರಿಯರು, ಜ್ಞಾನಿಗಳು, ಮಹತ್ತರವಾದಂಥ ಚಿಂತನೆಯಲ್ಲಿ ಇದ್ದಂತಹ ಮಹಾನುಭಾವರು ಎಲ್ಲರೂ ಕೂಡ ಅದೆಷ್ಟೋ ಮಂದಿ ಇಲ್ಲಿಗೆ ಥಿಯೋಸಾಫಿಕಲ್ ಸೊಸೈಟಿಯಿಂದ ಬಂದಿದ್ದೀರಿ ಮತ್ತು ಅನೇಕ ಭಕ್ತಾದಿಗಳು ಇಲ್ಲಿಗೆ ಆಗಮಿಸಿದ್ದೀರಿ. ಎಲ್ಲರ ಪಾದಪದ್ಮಗಳಲ್ಲಿ ನಮಸ್ಕಾರ ಮಾಡ್ತಾ, దేవుడు తనలో దండిగా ఉండుట తెలియని మానవ పశువుకును, దేవుడు తనలో దండిగా ఉండుట తెలియని మానవ పశువుకును, సద్గతి కలుగదు సంశయమిడువదు రాకపోకలకు తగులవును, దేవుడు తనలో దండిగా ఉండుట తెలియని మానవ ಪಶುವುಕುನು. ದೇವರು ಎಲ್ಲಿದ್ದಾನೆ? ದೇವರು ತನ್ನಲ್ಲೇ ಇದ್ದಾನೆ, ಇಲ್ಲಿ ಇಲ್ಲ. ಬ್ರಹ್ಮಜ್ಞಾನ ಹೇಳ್ತಕ್ಕಂತಹದ್ದು, ಥಿಯೋಸಾಫಿಕಲ್ ಸೊಸೈಟಿ ಹೇಳ್ತಕ್ಕಂತಹದ್ದು ಇದೆ, ಬುದ್ಧ ಹೇಳ್ತಕ್ಕಂತಹದ್ದು ಇದೆ, ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರು ಹೇಳ್ತಕ್ಕಂತಹದ್ದು ಇದೆ. ಅದು ತಿಳ್ಕೊಳ್ಳೋದು ಹೇಗೆ? ತನ್ನಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋದು ಹೇಗೆ? ಸರಸುಡುಗಾವಲೆ ವಿರಸಮು ವಿಡವಲೆ ಸರ್ವಮೂ ತಾನನಿ ತಿಳಿಯವಲೆನ್, ಸರಸುಡುಗಾವಲೆ ವಿರಸಮು ವಿಡವಲೆ ಸರ್ವಮೂ ತಾನನಿ తెలియవలెన్, సర్వము తానని తెలిసేటందుకు గురు ఉపదేశం ಕಲುಗವಲೆನ್. ನೋಡಿ ಎಷ್ಟು ಅರ್ಥ ಇದೆ. ಸ್ವಲ್ಪ ನಮ್ಮಲ್ಲಿ ನಾವೇ ನಮ್ಮ ಮನಸ್ಸಿನ ಒಳಕ್ಕೆ ಹೋಗ್ಬೇಕು. ಸರಸುಡುಗಾವಲೆ ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿ ಅಂತ ಹೇಳ್ತಾರೆ. ಅದೇ ಸರಸುಡುಗಾವಲೆ. ಸತ್ಸಂಗದಲ್ಲಿರಬೇಕು. ಈಗ ಯಾವ ರೀತಿ ಇಡೀ ದೇಶದಿಂದ ಮಹಾಜ್ಞಾನಿಗಳೆಲ್ಲ ಕೂಡ ಇಲ್ಲಿಗೆ ಆಗಮಿಸಿರ್ತಕ್ಕಂಥದ್ದು ಏನದು? ಅದೇ ಸತ್ಸಂಗ, ಅದೇ ಸತ್ಸಂಗ. ಸರಸುಡುಗಾವಲೆ
ವಿರಸಮು ವಿಡವಲೆ. ವಿರಸವನ್ನ ಮೊದಲು ಬಿಟ್ಟು ಹೋಗ್ಬೇಕು, ಓಡಿಸ್ಬೇಕು. ವಿರಸಮು ವಿಡವಲೆ ಸರ್ವಮು ತಾನನಿ ತಿಳಿಯವಲೆನ್. ಸರ್ವವೂ ತಾನೇ ಅಂತ ತಿಳ್ಕೋಬೇಕು. ಸರ್ವವೂ ತಾನೇ, ಸರ್ವವೂ ತಾನೇ. ಇದಕ್ಕೇನು ಉದಾಹರಣೆ? తాతయ్యనವರು ಹೇಳ್ತಾರೆ, అవధూత ఆశ్రమము ఆచరించిన గురుతు కూడు కుక్కుల పొత్తు ಭಕ್ಷಣಮೇ ಸಾಕ್ಷಿ. ಅಂದರೆ ಸರ್ವವೂ ತಾನೇ ಅಂತ ತಿಳ್ಕೋಬೇಕಾದ್ರೆ ನಮ್ಮಲ್ಲಿ ಆ ಉದಾರವಾದಂಥ, ವಿಶಾಲವಾದಂಥ ಔದಾರ್ಯದಿಂದ ಕೂಡಿರ್ತಕ್ಕಂಥ ಮನಸ್ಸು ಬರಬೇಕು. ಕೂಡು ಕುಕ್ಕಲ ಪೊತ್ತು ಅಂತಾರೆ. ತಾನು ಊಟ ಮಾಡಬೇಕಾದ್ರೆ ಅಲ್ಲಿ ಒಂದು ಕೋಳಿ ಬರ್ತದೆ. ಆ ಕೋಳಿಯನ್ನು ಬಾಪ 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 ತಿನ್ನು 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 ಅಂತ ಅನ್ಬೇಕು. ನಾಯಿ ಬರ್ತದೆ, ನಾಯಿನ ಬಾಪ 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 ತಿನ್ನಪ್ಪ ನನ್ನ ಜೊತೆ. ಇನ್ನೊಂದು ಪ್ರಾಣಿ ಬರ್ತದೆ, ತಿನ್ನಪ್ಪ ನನ್ನ ಜೊತೆ. ಸರ್ವಮುತಾನನಿ ತಿಳಿಯವಲೆನ್. ಸರ್ವಮುತಾನನಿ తెలిసేటందుకు గురు ఉపదేశం కలుగవలెన్. సర్వవూ తానే, నీలోన ఈశ్వరుడు నిండి ఉన్నాడు, నిన్ను నీవు తెలిసితే నీవే ఈశ్వరుండు ಅಂತ ಯಾವಾಗ ಪರಮಾತ್ಮ ತಾತಯ್ಯನವ್ರಿಗೆ ಹೇಳ್ತಾನೋ, ಎಲ್ಲಿದ್ದಾನೆ ಈಶ್ವರ? నీలోన ఈశ్వరుడు నిండి ఉన్నాడు, నిన్ను నీవు తెలిసితే నీవే ఈశ్వరుండు, ನೀವೇ ಈಶ್ವರುಂಡು, ನೀವೇ ಈಶ್ವರುಂಡು ಘಂಟಾಘೋಷವಾಗಿ ಹೇಳ್ತಾನೆ ಪರಮಾತ್ಮ ಬಂದು. ಸರ್ವಮುತ್ತಾನನಿ తెలిసేటందుకు ಗುರುಪದೇಶಂ ಕಲುಗವಲೆನ್. ಗುರು ಬಂದರು ತಾತಯ್ಯನವ್ರಿಗೆ, ಪರಮಾತ್ಮನೇ ಗುರುವಾಗಿ ಬಂದ, ನೀನೇ ಈಶ್ವರ ಅಂದ. ಈ ಗುರುವಾಗಿ ಬರೋದಕ್ಕೆ ಏನು ಮಾತುಗಳ? ಗುರುಪದೇಶಮು కలిగేటందుకు ನಿಲಕಡಗಾ ಮದಿ ನಿಲುಪವಲೆನ್. ಏನು ಸುಲಭ ಆಗ್ಬಿಡ್ತಾ ಗುರು ಬರ್ಬೇಕಾದ್ರೆ? ಗುರುವಿನ ಮೇಲೆ ಮನಸ್ಸು ಇರ್ಬೇಕಲ್ವಾ? ಯಾವ ರೀತಿ ಇರಬೇಕು ಗುರುವಿನ ಮೇಲೆ ಮನಸ್ಸು? కలువ తుండ్లకు హంస కాచి ఉన్నట్లు పతివ్రత నారి తన పతి దూరదేశమునికి ఎగిన ఎప్పుడు ఎప్పుడు వచ్చునో అని ఎదురు చూచుకొని ఉన్నట్లు, ಜಾರ ಪುರುಷನ మీద ಜಾರಕಾಂತ ವೇಚಿ ఉన్నట్లు ಮನಸ್ಸೆಲ್ಲ ಕೂಡ ಆ ರೀತಿ ಇರಬೇಕು. ಕಲುವ ತುಂಡ್ಲಕ್ಕೂ ಹಂಸ ಕಾಚಿ ఉన్నట్లు ಅಂತ ಉದಾಹರಣೆ ಕೊಡ್ತಾರೆ ತಾತನವರು. ಹಂಸ ಪಕ್ಷಿ ಆ ಕಲುವ ತುಂಡ್ಲಗಳು ಸಮುದ್ರದ ತೀರದಲ್ಲಿ ಅದಕ್ಕೆ ಕಾದ್ಕೊಂಡು ಕಣ್ಣು ಮುಚ್ಚಿಕೊಂಡು ಇರ್ತದೆ. ಅದರ ಹತ್ರ ಕಲುವ ತುಂಡ್ಲು ಹೋದ ತಕ್ಷಣ ಟಕ್ಕಂತ ಹಿಡ್ಕೊಳ್ತದೆ. ಪತಿವ್ರತೆಯಾಗಿರ್ತಕ್ಕಂಥ ಸ್ತ್ರೀ ತನ್ನ ಪತಿ ಬೇರೆ ದೇಶಗಳಿಗೆ ಹೋದಾಗ ಮಕ್ಕಳಿಗೆ ಹೇಳ್ತಾಳೆ, ಅಪ್ಪ ನೋಡು ಸದ್ದಾಗ್ತಾ ಇದೆ, ಅಪ್ಪ ಬಂದೆ ನೋಡು, ಅಪ್ಪ ಬಂದೆ ನೋಡು, ಅಪ್ಪ ಬಂದೆ ನೋಡು. ಅದು ಯಾವ ರೀತಿ ಆ ಪತಿವ್ರತೆಗೆ ತನ್ನ ಗಂಡನ ಮೇಲೆ ಮನಸ್ಸಿರ್ತದೆ, ಎಲ್ಲ ಕಾಲವೂ ಇರ್ತದೆ. ಆ ರೀತಿ ಮನಸ್ಸು ಗುರುವಿನ ಮೇಲಿದ್ದಾಗ ಮಾತ್ರ ಗುರು ಬರ್ತಾನೆ. ಗುರುಪದೇಶಮು కలిగేటందుకు నిలకడగా మది నిలుపవలెన్. నిలుకడగా మది నిలపేటందుకు పూర్వపుణ్యము 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 ఉండవలెన్ దేవుడు ತನಲು. ಆ ಮನಸ್ಸು ಆ ರೀತಿ ಸ್ಥಿರವಾಗಿ ಇರಬೇಕು ಅಂದ್ರೆ ಪೂರ್ವ ಪುಣ್ಯ ಇರಬೇಕು. ಪೂರ್ವ ಪುಣ್ಯ ಇಲ್ಲದೆ ಇದ್ರೆ ಮನಸ್ಸು ಸ್ಥಿರವಾಗಿ ನಿಲ್ಲಿಸಲಿಕ್ಕಾಗುವುದಿಲ್ಲ. ಮನಸ್ಸು ನಿಲ್ಲಿಸಲೇ ಇದ್ರೆ ಗುರು ಬಂದು ಗುರು ಉಪದೇಶ ಮಾಡ್ಲಿಕ್ಕಾಗೋದಿಲ್ಲ. ಗುರು ಉಪದೇಶ ಮಾಡಬೇಕಾದ್ರೆ ಸರ್ವವೂ ತಾನೇ ಅಂತ ತಿಳ್ಕೊಳ್ಳಕ್ಕಾಗೋಲ್ಲ. ಇದೆಲ್ಲದಕ್ಕಿಂತಲೂ
ಪೂರ್ವ ಪುಣ್ಯಮೋ ಉಂಡವಲೆನ್. ಪೂರ್ವ ಪುಣ್ಯ ಇದ್ರೆ ಮಾತ್ರ ಇಷ್ಟೆಲ್ಲ ಆಗಲಿಕ್ಕೆ ಸಾಧ್ಯ. ಪೂರ್ವ ಪುಣ್ಯ ಇಲ್ಲದೆ ಇದ್ರೆ ಇವೆಲ್ಲ ಏನೂ ಇಲ್ಲ. ಪೂರ್ವ ಪುಣ್ಯ ಇರಬೇಕು. ಪೂಜ್ಯ ಧರ್ಮಾಧಿಕಾರಿಗಳು ಇಷ್ಟೊತ್ತು ಅದೇ ಹೇಳಿದ್ದು. ಪೂರ್ವ ಪುಣ್ಯ ಯಾಕೆ ಬರ್ತದೆ ಅಂತ ಅವ್ರು ಹೇಳ್ಕೊಂಡು ಬಂದರು. ಕರ್ಮವನ್ನು ಯಾವ ರೀತಿ ನಾಶ ಮಾಡಬೇಕು ಅನ್ನೋದನ್ನು ಹೇಳ್ಕೊಂಡು ಬಂದರು. ಆ ಪೂರ್ವ ಪುಣ್ಯ ಬಂದರೆ ಯಾಕೆ ಪೂರ್ವ ಪುಣ್ಯ ಅಂತ ಹೇಳ್ತೀವಿ ನಾವು ರೈತರು. ಒಂದು ಉದಾಹರಣೆ ಕೊಡ್ತೀನಿ. ನಾನು ಸುಮಾರು ಒಂದು 45 ವರ್ಷಗಳ ಹಿಂದೆ ನೀಲಂ ಗಿಡಗಳನ್ನು ಹಾಕ್ಬಿಟ್ಟಿದ್ದೆ, ಮಾವಿನ ಗಿಡಗಳನ್ನು. ಆ ಗಿಡಗಳ ಹೆಸರೇನು? ನೀಲಂ ಕಾಯಿಗಳು, ಮಾವಿನ ಹಣ್ಣು. ಅದಕ್ಕೆ ಬೆಲೆ ಕಮ್ಮಿ. ಈಗ ಬಾದಾಮಿಗೆ ಬೆಲೆ ಜಾಸ್ತಿ, ಮಲ್ಲಿಕಾಗೆ ಬೆಲೆ ಜಾಸ್ತಿ. ಈಗ ಅಂದ್ಕೊಂಡ್ರೆ ಏನಪ್ಪ ಲಾಭ? ಅಯ್ಯೋ ನಾನೂ ಬಾದಾಮಿ ಹಾಕ್ಬೇಕಾಗಿತ್ತಲ್ಲ ಅಂದ್ಕೊಂಡ ಆಗ್ತದ? ಹಿಂದೆ ನೀಲಂ ಗಿಡ ಹಾಕ್ಬಿಟ್ಟು ಈಗ ಅದರಲ್ಲಿ ಬಾದಾಮಿ ಕಾಯಿ ಬಿಡು ಅಂದ್ರೆ ಬಿಡ್ತದ? ಬಿಡೋದಿಲ್ಲ. ಅದೇ ಪೂರ್ವ ಪುಣ್ಯ. ಪೂರ್ವ ಪುಣ್ಯ ಅಂದ್ರೇನು? ಹಿಂದಿನ ಜನ್ಮದ ಸುಕೃತ. ಇಷ್ಟೆಲ್ಲ ಆಗೋಯ್ತು, ಪೂರ್ವ ಪುಣ್ಯ ಆಯಿತು. ಮುಂದೆ ನೀನು ಏನು ಮಾಡಬೇಕು ಅಂತ ಹೇಳ್ತಾರೆ ತಾತಯ್ಯನವ್ರು ಕೇಳಿ. ಇದು ಬಹಳ ಮುಖ್ಯ, ಬಹಳ ಮುಖ್ಯ. ಪೂರ್ವ ಪುಣ್ಯದಿಂದ ಎಲ್ಲ ಗುರು ಉಪದೇಶ ಎಲ್ಲ ಆಯ್ತಪ್ಪ ನಿನಗೆ. ಶಿಲವಲೆ ನಿಲವಲೆ ಚಿತ್ಸಮಾದಿಲೋ ಉನ್ನತ ಮುಗತ ಉಂಡವಲೆನ್. ಶಿಲವಲೆ ನಿಲವಲೆ ಚಿತ್ಸಮಾದಿಲೋ ಉನ್ನತ ಮುಗತ ಉಂಡವಲೆನ್. ಶಿಲೆಯಂಗೆ ಚಿತ್ಸಮಾಧಿಯಲ್ಲಿ ಪದ್ಮಾಸನವನ್ನಾಗಲಿ ಕಠಿಣ ಆಸನಮು ವೇಸಿ ಕಲುಷಮು ತೆಗಗೋಸಿ ಉನಿಕಿ ದ್ವಯಮು ಮೂಸಿ ಅಂತ ಹೇಳ್ತಾರೆ ತಾತನವರು. ಕಠಿಣಾಸನಮು ವೇಸಿ, ಕಠಿಣವಾದಂಥ ಆಸನವನ್ನು ಹಾಕ್ಕೊಂಡು ಶಿಲವಲೆ ನಿಲವಲೆ ಚಿತ್ಸಮಾದಿಲು ಉನ್ನತ ಮುಗತ ಉಂಡವಲೆನ್. ಉನ್ನತವಾಗಿ ಆ ಶಿಲೆಯಂಗೆ ಕೂತ್ಕೋಬೇಕು ಚಿತ್ ಸಮಾಧಿಯಲ್ಲಿ. ನೋಡಿ, ನಿಮ್ಮೆದುರಿಗೆ ತಾತಯ್ಯನವರು ಶಿಲೆಯಂಗೆ ಕೂತಿದ್ದಾರೆ, ನಿಮ್ಮೆದುರಿಗೆ ಬುದ್ಧನೂ ಶಿಲೆಯಂಗೆ ಕೂತಿದ್ದಾರೆ. ಕಾಣಿಸ್ತಾ ಇದೆ, ಇಬ್ಬರದು ಒಂದೇ ಸಿದ್ಧಾಂತ. ಅವರು ಶಿಲೆಯಂಗೆ ಕೂತಿದ್ದಾರೆ, ಭಗವಾನ್ ಬುದ್ಧ. ತಾತಯ್ಯನವರು ಶಿಲೆಯಂಗೆ ಕೂತಿದ್ದಾರೆ. ಶಿಲವಲೆ ನಿಲವಲೆ ಚಿತ್ಸಮಾದಿಲೋ ಉನ್ನತ ಮುಗತ ಉಂಡವಲೆನ್. ಉನ್ನತ ಮುಗತ ಉಂಡೇಟಂದುಕು ಉಚ್ಛ್ವಾಸಂಬುಲು ನಿಲುಪವಲೆನ್. ನೋಡಿ ಅಂತ ಮಾತು. ಕನುಗುಡ್ಡ ಕನುರೆಪ್ಪ ಕದಲನೀಯಕ ఒక ಜಾಮ ನಿಲಿಪಿನ ಚಾಲು ವಾಡು ಯೋಗಿ ಅಂತ ಅರ್ಥಾತ್ಮರು. ಕಣ್ಣಿನ ಗುಡ್ಡೆಯನ್ನು ಅಲುಗಾಡಿಸದೆ ಕಣ್ಣಿನ ರೆಪ್ಪೆಯನ್ನು ಹಾಕದೆ ಒಕ್ಕ ಜಾಮ ಅಂದರೆ 3 ಗಂಟೆಗಳಷ್ಟು ಕಾಲ ರೆಪ್ಪೆ ಹಾಕಬಾರ್ದು, ಗುಡ್ಡೆ ಅಲ್ಲಾಡಿಸ್ಬಾರ್ದು. ಆ ರೀತಿ ಇರು ಅಂತಾರೆ. ಅದಕ್ಕಿಂತಲೂ ಮೊದಲು ಭಜನೆ ಮಾಡು ಅಂತಾರೆ. ಆಮೇಲೆ ಕನುಗುಡ್ಡ ಕನುರೆಪ್ಪ ಕದಲನೀಯಕ ಒಕ್ಕ ಜಾಮ ನಿಲಿಪಿನ ಚಾಲು ಅಂತ ಹೇಳ್ತಾರೆ. 3ನೇದೇನು ಹೇಳ್ತಾರೆ? ಕುಚೂದಿಗುಚುನ್ನ ವಾಯುವು ದಿನಮು ಲೆಕ್ಕ ಬೆಟ್ಟಿನ ಚಾಲು ಅಂತ ಹೇಳ್ತಾರೆ. ಉಚ್ಛ್ವಾಸ ನಿಶ್ವಾಸಗಳನ್ನ 24 ಗಂಟೆ ನೀನು ಲೆಕ್ಕ ಹಾಕು ಅಂತ ಹೇಳ್ತಾರೆ. ಯಾಕೆ ಲೆಕ್ಕ ಹಾಕು ಅಂತಾರೆ? ಮನಸ್ಸಲ್ಲೇ ಇರ್ಬೇಕಲ್ವಾ. ಎಲ್ಲಾದ್ರೂ ಸ್ವಲ್ಪ ಪಕ್ಕಕ್ಕೆ ಹೋದ್ರೆ ಮತ್ತೆ ಶುರು ಮಾಡ್ಬೇಕಲ್ವಾ. ಅದಕ್ಕೆ ಲೆಕ್ಕ ಹಾಕೊಂಡಿರು. ಉಚ್ಛ್ವಾಸ ನಿಶ್ವಾಸಗಳನ್ನ ಇದನ್ನು ಲೆಕ್ಕ ಹಾಕು ಅಂತ. ಒಂದು 24 ಗಂಟೆಗೆ ತಾತನವ್ರು ಹೇಳೋ ಪ್ರಕಾರ 22,800 ಸಾರಿ ಉಸಿರಾಟ ಆಗ್ತದೆ ಮನುಷ್ಯನಿಗೆ ಅಂತ. ಉಚ್ಛ್ವಾಸಂಬುಲು ನಿಲುಪವಲೆನ್. ಆ ರೀತಿ ಉಚ್ಛ್ವಾಸ ನಿಲ್ಲಿಸ್ಬೇಕು. ಕನುಗುಡ್ಡ ಕನುರೆಪ್ಪ ಕದಲನೇನಿಕ ಆಯ್ತು. ಚೂಪು ಮನಸ್ಸು ಒಕ್ಕಟಿ ಚೇಯಿ ಅಂದ್ರು.
ಕಣ್ಣಿನ ನೋಟ ಮತ್ತು ದೃಷ್ಟಿ ನೀನು ಒಂದು 4 ಗಡಿಯಲು ಬಂಧಿಸಿದ್ರು. ನೋಟನೂ ಅಲ್ಲೇ ಇರಬೇಕು, ಮನಸ್ಸು ಅಲ್ಲೇ ಇರಬೇಕು. ನೋಟ ಮಾತ್ರ ಇದ್ದು ಮನಸ್ಸು ಎಲ್ಲೆಲ್ಲೋ ಓಡಾಡ್ತಾ ಇದ್ರೆ ಅದು ಗಾಳಿಗಿಂತಲೂ ವೇಗವಾಗಿ ಹೋಗ್ತದೆ ಮನಸ್ಸು. ಇಲ್ಲಿಂದ ನಾವು ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಮಕ್ಕಳನ್ನು ನೋಡ್ಬೋದು, ಮನೆಯನ್ನು ನೋಡ್ಬೋದು, ನಮ್ಮ ಹೊಲಗದ್ದೆಗಳನ್ನು ನೋಡ್ಬೋದು ಮನಸ್ಸಿನಿಂದ. ಮತ್ತೆ 5ನೇ ಸ್ಟಾಂಜ ಏನು ಹೇಳ್ತಾರೆ? ಚೂಪು, ಮನಸ್ಸು, ಗಾಳಿ 4 ಗಡಿಯಲು ಬಂಧಿಸು ಅಂತಾರೆ. ನೋಟ, ಮನಸ್ಸು ಮತ್ತು ಗಾಳಿಯನ್ನ ನೀನು ಉಸಿರನ್ನು ಒಂದು ಸರ್ತಿ ತಗೊಂಡ್ಬಿಟ್ರೆ 96 ನಿಮಿಷಗಳಷ್ಟು ಕಾಲ ಉಸಿರನ್ನು ಆಚೆ ಬಿಡಬೇಡ ಅಂತ ಹೇಳ್ತಾರೆ. ಚೂಪು, ಮನಸ್ಸು, ಗಾಳಿ 4 ಗಡಿಯಲು ಅಂದರೆ 24 ನಿಮಿಷ ಒಂದು ಗಡಿಗೆ. 4 ಗಡಿಗಳು ಎಷ್ಟಾಯ್ತಪ್ಪ? 96 ನಿಮಿಷ ಆಯ್ತು. 4 ಗಡಿಯಲು ಬಂಧಿಸು ಅಂತ ಹೇಳ್ತಾರೆ. ఉచ్ఛ్వాసంబులు నిలుపవలెన్ ఉచ్ఛ్వాసంబులు నిలపేటందుకు సాధకముగా సాధించవలెన్. ಏನು ಉಚ್ಛ್ವಾಸ ನಿಲ್ಲಿಸೋದು 96 ನಿಮಿಷ ಉಸಿರು ತಗೊಂಡು ಆಚೆ ಬಿಡ್ದಂಗೆ ಇರೋದು ಮಾತುಗಳೇ. ಇದನ್ನು ಸಾಧನೆಯ ಮೂಲಕ ನೀನು ಸಾಧನೆ ಮಾಡಬಹುದು, ಸಾಧಿಸಬಹುದು. ಯಾಕೆ? ನೀನು ಪರಮಾತ್ಮ ಅಂಶನೇ, ನಿನ್ನಲ್ಲೂ ಪರಮಾತ್ಮನೇ ಇದ್ದಾನೆ. ನೀವು ತಿಳಿಸಿತೆ, ನೀವೇ ಈಶ್ವರುಂಡು, ನೀನು ಮಾಡು ಅಂತ ತಾತಯ್ಯನವರು ಈ ರೀತಿ ಅನೇಕ ವಿಧವಾದಂಥ ಸಾಧನಾ ಮಾರ್ಗಗಳಿಗೆ, ಸಾಧನೆಯಲ್ಲಿ ಇರ್ತಕ್ಕಂಥವರಿಗೆ ಎಲ್ಲ ಹೇಳ್ಕೊಂಡು ಬಂದಿದ್ದಾರೆ. ನಾವು ಅದನ್ನು ಪಾಲಿಸಬೇಕಷ್ಟೇ. ಈಗ ಸಾಧನೆ ಮಾಡೋದು ಪೂರ್ವ ಜನ್ಮದ ಸುಕೃತ. ಪರಮಾತ್ಮನ ಬಂದು ಹೇಳಬೇಕು, ತನುದೆಲ್ಪು ಗುರುಡು ತನ ಪಾಲಿ ದೈವಂಬು, ತನುದೆಲ್ಪು ಗುರುಡು ತಲ್ಲಿ ತಂಡ್ರಿ, ತನುದೆಲ್ಪು ಗುರುಡು ದೊರಕಡೆಂದುನು, ತನುದೆಲ್ಪು ಗುರುಡು ದೊರಕಟೆಟ್ಲು, ತನ ಪೂರ್ವ ಕರ್ಮಂಬು ಸಮಸ್ಯೆನ ತನು ತಾನೇ ತತ್ವಜ್ಞೊಡೆ ಗುರುನಿ ಸೇವ ಜೆಯು. ಇನ್ನು ಪೂರ್ವ ಕರ್ಮ ಸಂದಿದ್ರೆ ನಮಗೆ ಪರಮಾತ್ಮನು ಬಂದು ನಮಗೆ ಗುರು ಉಪದೇಶವನ್ನು ಮಾಡ್ತಾನೆ ಅಂತ ಹೇಳ್ತಾ, ಬಹುಶಃ ಸಮಯ ಆಗಿದೆ. ಥಿಯಾಸಾಫಿಕಲ್ ಸೊಸೈಟಿ ಇದರ ಉದ್ದೇಶ ಏನು? చూడారాద బ్రహ్మము నీలో నీవే, చూడాರಾದ ಬ್ರಹ್ಮಮೋ ನಿನ್ನಲ್ಲಿ ನೀನೇ ನೋಡು ಅಂತ. ಇದೇ ಬ್ರಹ್ಮಜ್ಞಾನ. చూడారాದ బ్రహ్మ నడి మొదట నిలచి వెడుక మీరగ వేయిరే కుల నడుమ చూడారాద బ్రహ్మమో నీలో నీవే. 6 3 మరచి అనుమానమది విడచి ఘటామైన పరదేశ పట్నములోన చూడాರಾದ ಬ್ರಹ್ಮಮು. ಇದೆಲ್ಲ ಆಗ್ಬೇಕಾದ್ರೆ ಹುಡುಗಾಟಿಕೆ ಅಲ್ಲ. 6 ಅರಿಷಡ್ ವರ್ಗಗಳನ್ನ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ್ಯಾದಿಗಳನ್ನ 6 3 ಮರಚಿ, 3 ಹೆಣ್ಣು 1 ಮಣ್ಣು. ಪ್ರತಿಯೊಬ್ಬ ಮನುಷ್ಯ ಇದಕ್ಕೆ ಸಿಕ್ಕಾಕೊಂಡ್ಬಿಟ್ಟಿರ್ತಾನೆ. ಇದರಿಂದ ಬಿಟ್ಟೋಗಿರೋನೇ ಇಲ್ಲ. ಬಿಟ್ಟೋಗಿರೋರು ಯಾರು? ವೇಮನ ಯೋಗಿಗಳು, ತಾತ್ನವರು, ಮಹಾಜ್ಞಾನಿಗಳು. ಅದೆಷ್ಟೋ ಜನ, ಪುರಂದರದಾಸರು, ಕನಕದಾಸರು, ರಾಮದಾಸರು, ಇಂಥ ಮಹಾಜ್ಞಾನಿಗಳು ಅದೆಷ್ಟೋ ಜನ ಇದ್ದಾರೆ. ಎಲ್ಲರೂ ಸಿಗಾಕೊಂಡಿರೋದು ಈ 3ಕ್ಕೆ: ಹೆಣ್ಣು, ಹೊನ್ನು, ಮಣ್ಣು. ಪುರಂದರದಾಸರು ಅದೇ ಹೇಳೋದು. 6 ಹಿತವರು ನಿನಗೆ ಈ 3ರೊಳಗೆ, ನಾರಿಯೋ ದಾರುಣಿಯೋ ಬಲು ಧನದ ಸಿರಿಯೋ. 6 ಹಿತವರು, 6 ಹಿತವರು ನಿನಗೆ ಈ 3ರೊಳಗೆ. ಈ 3ರಲ್ಲಿ ಯಾರಪ್ಪ? ಅನ್ಯರೊಳು ಜನಿಸಿದ್ದ ಅಂಗನೆಯ ಕರೆತಂದು ತನ್ನ ಮನೆಗವಳ ಯಜಮಾನಿ ಎನಿಸಿ, ಭಿನ್ನವಿಲ್ಲದಲರ್ಧ ದೇಹವೆನಿಸುವ ಸತಿಯು
ಕಣ್ಣಿನಲ್ಲಿ ನೋಡಲ ಅಂಜುವಳು ಕಾಲವಶದಿ. ಅನ್ಯರುಳು ಜನಿಸಿರ್ತ ಹಂಗನೆ, ಬೇರೆ ಎಲ್ಲೋ ಜನಿಸಿರ್ತಕ್ಕಂಥ ಹೆಣ್ಣು ಕರೆದುಕೊಂಡು ಬಂದು ಮದುವೆಯಾಗಿ ತನ್ನ ಮನೆಗವಳ ಯಜಮಾನಿ ಎನಿಸಿ ಭಿನ್ನವಿಲ್ಲದ ಅರ್ಧ ದೇಹ ಅರ್ಧಾಂಗಿ ಅಂತೇಳಿ ಆ ಹೆಣ್ಣೇನ್ ಮಾಡ್ತಾಳೆ, ಕಣ್ಣಿನಲ್ಲಿ ನೋಡಲ ಅಂಜುವಳು ಕಾಲವಶದಿ. ಗಂಡ ಸತ್ತೋಗಿರುವಾಗ ನೋಡೋದಕ್ಕೆ ಭಯ ಪಡ್ತಾಳಂತೆ, ಗಂಡನ ಮುಖವನ್ನ, ಹೆಣವನ್ನು ನೋಡೋದಕ್ಕೆ ಭಯ ಪಡ್ತಾಳೆ. ಆರು ಹಿತವರು ನಿನಗೆ ಈ ಮೂವರೊಳಗೆ, ಮುನ್ನ ಶತಕೋಟಿ ರಾಯರುಗಳಾಳಿದ ನೆಲವ ತನ್ನದೆಂದೆನುತ ಶಾಸನವ ಬರೆಸಿ, ಬಿನ್ನಣದೆ ಮನೆ ಕಟ್ಟಿ ಕೋಟೆ ಕೊತ್ತಳವಿಕ್ಕಿ ಚೆನಿಗನ ಹಸುವಳಿಯೇ ಹೊರಗೆ ಹಾಕುವರೋ. ಮುನ್ನ ಶತಕೋಟಿ ರಾಯರುಗಳಾಳಿದ ನೆಲವ, ಒಬ್ಬರ ಇಬ್ಬರ ಶತಕೋಟಿ ರಾಯರುಗಳು ಆಳಿರ್ತಕ್ಕಂತಹದ್ದು ಈ ಭೂಮಿ. ತನ್ನದೆಂದೆನುತ ಶಾಸನವ ಬರೆಸಿ, ನಾವು ರಿಜಿಸ್ಟರ್ ಮಾಡ್ಕೊಳ್ತೀವಿ, ಅಗ್ರಿಮೆಂಟ್ ಮಾಡ್ಕೊಳ್ತೀವಿ ಆ ಜಮೀನನ್ನ. ಮುನ್ನ ಶತಕೋಟಿ ರಾಜರು ಆಳಿದ್ದಾರೆ ಈ ಭೂಮಿಯನ್ನು. ಅದೆಷ್ಟು ಜನ ಆಳ್ಕೊಂಡು ಹೋಗಿದ್ದಾರೋ ಪೂಜ್ಯ ಧರ್ಮಾಧಿಕಾರಿಗಳು ಅವಾಗ ಹೇಳ್ತಾ ಇರ್ತಾರೆ, ಅಲ್ಲಿ ದಾರಿಯಲ್ಲಿ ಹೋಗುವಾಗ ಜಮೀನಿದೆ ಸರ್, ಆ ಜಮೀನಿದೆ ಆ ಮೇನ್ ರೋಡಲ್ಲಿ, ಅದು ಯೂನಿವರ್ಸಿಟಿಗೆ ಅಂತ ತಗೊಂಡಿರೋದು ಗೊತ್ತಾಗಿದೆ ಸರ್ ನನಗೆ. ಭಾರಿ ದೊಡ್ಡ ಜಮೀನು ಸರ್, ಅದರೊಳಕ್ಕೆ ಹಂಗೆ ಹೋಗಿ ಬಂದ್ಬಿಡೋಣ ಸರ್. ದಾರಿಯಲ್ಲಿ ಹೇಳಿದರೆ, ಅಯ್ಯೋ ಹೋಗಪ್ಪ ನಿನ್ಗೆ ಇನ್ನೇನು ಕೆಲಸ ಇಲ್ಲ, ನಾವೆಲ್ಲ ಕೂಡ ಕಾವಲುಗಾರರು, ವಿ ಆರ್ ಗಾರ್ಡಿಯನ್ಸ್, ಕಾವಲಿರ್ತೀವಿ ಹೋಗ್ತೀವಿ, ಮತ್ತೆ ಯಾರೋ ಬರ್ತಾರೆ ಅದಕ್ಕೆ, ನೀನು ಯಾಕೆ ಬಾಲಕೃಷ್ಣಪ್ಪ ಅಷ್ಟೊಂದು ತಲೆ ಕೆಡಿಸ್ಕೊಳ್ತೀಯ, ನಡಿ ನೀನು ಸುಮ್ಮನೆ ನಡಿ, ನಾವು ದೇವ್ರ ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲಿಗೆ ಹೋಗೋಣ ನಡಿ ಅಂತೀವಿ. ತನ್ನದೆಂದೆನುತ ಶಾಸನವ ಬರೆಸಿ ಬಿನ್ನಣದೆ ಮನೆ ಕಟ್ಟಿ ಕೋಟೆ ಕೊತ್ತಳವಿಕ್ಕಿ ಚೆನಿಗನ ಹಸುಳಿಯೇ ಹೊರಗೆ ಹಾಕುವರೋ. ಅಲ್ಲಿ ಮನೆ ಕಟ್ಟಿಬಿಟ್ಟು ಆ ಜಾಗ ಕೊಂಡ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡು ಅದಕ್ಕೆ ಕಾಂಪೌಂಡ್ ಹಾಕಿ ಅದಕ್ಕೆ ಬಾಗಿಲಿಟ್ಟು ಎಲ್ಲ ಮಾಡಿದ ಮೇಲೆ ಸತ್ತೋಗ್ಬಿಟ್ರೆ, ನಡ್ರಪ್ಪ ಆಚೆ ಎತ್ಕೊಂಡು ನಡ್ರಿ, ಅಲ್ಲೇನಾದ್ರೂ ಉಳ್ತಾರ, ಅಲ್ಲೇನಾದ್ರೂ ಅಂತ್ಯಕ್ರಿಯೆಗಳು ಮಾಡ್ತಾರ, ಸಮಾಧಿಗಳು ಬೇರೆ ಇದೆ, ಸ್ಮಶಾನಗಳು ಬೇರೆ ಇದೆ, ಹೊರಗೆ ಹಾಕುವರೋ. ಉದ್ಯೋಗ ವ್ಯವಹಾರ ನೃಪ ಸೇವೆ ಕುಶಲ ಗತಿ ಕ್ಷುದ್ರತನ ಕಳವು ಪರದ್ರೋಹದಿಂದ ಬುದ್ಧಿಯಿಂದಲೇ ಗಳಿಸಿ ಸಿಕ್ಕಿದಂತರ್ಥವನು ಸದ್ಯದಲ್ಲಾರು ಉಂಬುವರು ಹೇಳ್ಮನುಜ. ಇಷ್ಟು ವ್ಯವಹಾರ ಮಾಡೋದು, ಉದ್ಯೋಗ ವ್ಯವಹಾರ ನೃಪ ಸೇವೆ ಕುಶಲಗತಿ ಕ್ಷುದ್ರತನ ಕಳವು ಪರದ್ರೋಹ, ಇವೆಲ್ಲ ಯಾವುದ್ರ ಮೂಲಕ? ಬುದ್ಧಿಯಿಂದಲೇ ಗಳಿಸಿ. ಬಲೆ ಬುದ್ಧಿವಂತಡಪ್ಪ, ಏಮಿಟ್ಲನಪ್ಪ ಬುದ್ಧಿವಂತುಡು. ಬುದ್ಧಿಯಿಂದಲೇ ಗಳಿಸಿ ಸಿಕ್ಕಿದಂತ ಅರ್ಥವನು ಆ ದುಡ್ಡನ್ನ ಸದ್ಯದಲ್ಲಾರು ಉಂಬೋರು ಹೇಳು ಮನುಜ. ಯಾರಪ್ಪ ತಿಂತಾರೆ? ತುದಕ್ಕೂ ದೊರಲಕ್ಕೂ ದೊಂಗಲಕ್ಕೂ ಯಾರಿಗೂ ಏನು? ಅದಕ್ಕೋಸ್ಕರ ಇವುಗಳನ್ನ ನಂಬಬೇಡ. ಅಸ್ಥಿರದ ದೇಹವಿದು ನೆಚ್ಚಿನಿ ಕೆಡಬೇಡ, ಸ್ವಸ್ಥದಲ್ಲಿ ನೆನೆ ಕಂಡ್ಯ ಹರಿಪಾದವ ಚಿತ್ತದೊಳು ಶುದ್ಧಿಯಂ ಪುರಂದರ ವಿಠಲನೆ ಉತ್ತಮೋತ್ತಮನೆಂದು ಸುಖಿಯಾಗು ಮನುಜ. ಭಗವಂತನೇ ಸುಖಿ, ಅವನಲ್ಲಿ ಸೇರು, ಅವನ ಧ್ಯಾನ ಮಾಡು. ಇವುಗಳಲ್ಲಿ ಶಾಶ್ವತ ಇಲ್ಲ, ಅಶಾಶ್ವತ. ಶಾಶ್ವತ ಭಗವಂತ ಒಬ್ಬನೇ ಅಂತ ಹೇಳ್ತಾ, ತಾತಯ್ಯನವರು ಎಷ್ಟು ವಿನಮ್ರರು. ಕನಕದಾಸರ ಮನೆಯ ಕಸಗುಡಿಸೋ ಬಡದಾಸ ಅಂತಾರೆ, ಪುರಂದರ ದಾಸರಿಗೆ ಮಡಿ ಮಾಡೋ ದಾಸ ಅಂತಾರೆ. ನೋಡಿ ಆ ವಿನಮ್ರತೆ, ನೋಡಿ ವಿನಮ್ರತೆ. ಮಹಾಯೋಗಿಗಳು, ಜ್ಞಾನಿಗಳು, ಕಾಲಜ್ಞಾನಿಗಳು, ಏನು ಎಂಥವರು ತಾತಯ್ಯನವರು. దండన చేసే దొర మము చూస్తే వెరుచును, ఇక ఎవరికి మేము వెరవమురా ಅಂತಾರೆ. ಯಮಧರ್ಮ ನನ್ನ ನೋಡಿದ್ರೆ ಭಯಪಡ್ತಾನೆ, ನಾನು ಇನ್ಯಾರಿಗೆ ಭಯಪಡಲಿ ಅಂತಾರೆ. ಕೊದವಲన్నీ ತೀರೆ ಮಾಕು, ಇದೇ ಕಡ ಜನ್ಮ ಅಂತಾರೆ, ಇದೇ ಕೊನೆ ಜನ್ಮ, ಮತ್ತೆ ಹುಟ್ಟುವುದಿಲ್ಲ ಅಂತ ಹೇಳ್ತಾರೆ. ಅಂಥ ಯೋಗಿಗಳು, ಅಂತಹ ಪವನಯೋಗಿಗಳು,
ಜ್ಞಾನಿಗಳು ಅಂತ. ಅವ್ರಿಗೆ ಇಷ್ಟು ಅಷ್ಟು ಅಂತ ಹೇಳೋಕ್ಕಾಗಲ್ಲ ತಾತಯ್ಯನವರನ್ನು. ಎಲ್ಲದರ ಬಗ್ಗೆ ಹೇಳಿದ್ದಾರೆ. ಅಂಥವ್ರು ಏನಂತ ಹೇಳ್ತಾರೆ, ಕನಕದಾಸರ ಮನೆಯ ಕಸಗುಡಿಸೋ ಬಡದಾಸ ಅಂತಾರೆ. ನೋಡಿ, ನಾವು ಎಷ್ಟು ತಗ್ಗಬೇಕು ಆ ಮಾತುಗಳನ್ನು ಕೇಳಿ. ಕನಕದಾಸರ ಮನೆಯಲ್ಲಿ ನಾನು ಕಸ ಗುಡಿಸೋದಕ್ಕೆ ಲಾಯಕಪ್ಪ ಅಂತಾರೆ. ಪುರಂದರದಾಸರಿಗೆ ಮಡಿ ಮಾಡೋ ದಾಸ. ಪುರಂದರದಾಸರಿಗೆ ಚೆನ್ನಾಗಿ ಸ್ನಾನ ಮಾಡಿಸಿ ಶುದ್ಧೀಕರಣ ಮಾಡಿ ಬಟ್ಟೆ ಗಿಟ್ಟೆ ಹಾಕಿ ಅಷ್ಟು ಮಾತ್ರದವನು ನಾನು. ಅವರೆಲ್ಲಿ, ನಾನೆಲ್ಲಿ? ಕವಿನಾಯಕುಲವೆಲ್ಲ ಕಲ್ಪವೃಕ್ಷಂಬೈನ ಬಮ್ಮರ ಪೋತಯ್ಯ ಅಂತಾರೆ. ಬಮ್ಮರ ಪೋತಯ್ಯನವ್ರನ್ನ ಹೊಗಳ್ತಾರೆ. ಏನು ವಿಶಿಷ್ಟಾದ್ವೈತ ಸಿದ್ಧಾಂತದಲ್ಲಿ ವಿಶಿಷ್ಟಾದ್ವೈತ ಸಿದ್ಧಾಂತದ ರಹಸ್ಯವನ್ನು ಹೇಳಿಕೊಟ್ಟಂತ ರಾಮಾನುಜಾಚಾರ್ಯರನ್ನ ಅವರು ಗುರುಗಳು ಅಂತಾರೆ. ನಾನೇ ಅನ್ಲಿಲ್ಲ. ಮರುಳಿಸಿದ್ದ ಬಸವ ಬಾರೋ ಕೈಲಾಸ ಆದಿಯನ್ನು ಎನಗೆ ತೋರೋ ಅಂತಾರೆ. ಮರುಳಿಸಿದ್ದ ಬಸವ ಬಾರೋ ಕೈಲಾಸ ಆದಿಯನ್ನು ಎನಗೆ ತೋರೋ ಅಂತಾರೆ. ಎಂತ ವಿನಮ್ರತೆ ತಾತಯ್ಯನವರು ಅಂತ ಹೇಳ್ತಾ, ಇಷ್ಟೆಲ್ಲ ನಾನು ಈ ಒಂದು ವೇದಿಕೆಯಲ್ಲಿ ನಿಂತ್ಕೋಬೇಕಾದ್ರೆ, ನಾವೆಲ್ಲ ಹಳ್ಳಿಗಾಡಿನವರು, ಹಳ್ಳಿಯಿಂದ ಬಂದಂಥವರು, ಏನೋ ವ್ಯವಸಾಯ ಅದು ಇದು ಮಾಡ್ಕೊಂಡು ಬಂದಂಥವ್ರು ನಾವೆಲ್ಲ ಕೂಡ. ನಮ್ಮನ್ನು ಆಧರಿಸಿ ನಮಗೆಲ್ಲ ನೋಡಪ್ಪ, ಹೀಗೆ ನೋಡಪ್ಪ, ಬೀಜಾಕ್ಷರ ಅಂದರೆ ಇದು, ಮನುಷ್ಯ ಅಂದರೆ ಹೀಗಿರಬೇಕು, ಈಗ ಬಾಳಬೇಕು, ಇದು ಸನ್ಮಾರ್ಗ, ಇದು ಸತ್ಸಂಗ ಅಂತ ಅನೇಕ ಕಾರ್ಯಕ್ರಮಗಳನ್ನು ಸುಮಾರು 25 ವರ್ಷಗಳಿಂದಲೂ ಗ್ರಾಮಗಳಲ್ಲೂ ಹೋಗಿ ಸಂಕೀರ್ತನೆ, ಕೋಟಿ ಜಪಯಜ್ಞ, ಎಲ್ಲರಿಗೂ ಮದುವೆಗಳು, ಉಚಿತ ಸಾಮೂಹಿಕ ವಿವಾಹಗಳು ಆಗ್ಬೇಕಪ್ಪ, ಎಲ್ಲರಿಗೂ ಸುಮಾರು 5,000 ಜನಕ್ಕೆ ಊಟೋಪಚಾರ ಆಗ್ಬೇಕಪ್ಪ, ಮಠದಲ್ಲಿ ಧ್ಯಾನ ಮಂದಿರ ಆಗ್ಬೇಕಪ್ಪ, ಎಲ್ಲರಿಗೂ ಕೂಡ ಧರ್ಮಶಾಲೆ ಆಗ್ಬೇಕಪ್ಪ. ಬಡಬಗ್ಗರಿಗೆ ಇಲ್ಲಿ ರೂಮ್ಸ್ ಸಿಗೋದು ಕಷ್ಟ. ಎಲ್ಲ ಬೆಂಗಳೂರಿನವರು ಅವರು ಇವರು ತುಂಬೋಗಿರ್ತಾರೆ. ಅದಕ್ಕೆ ಧರ್ಮಶಾಲಾ ಇದೆ, ಆರಾಮಾಗಿ ಮಲ್ಕೋಬಹುದು. ಗಂಡಸರೊಂದು ಕಡೆ, ಹೆಂಗಸರೊಂದು ಕಡೆ, ದೊಡ್ಡ ಧರ್ಮಶಾಲೆ. ಈಗ ರಾಮಕೋಟಿಯನ್ನು ಬೇರೆ ಪ್ರಾರಂಭ ಮಾಡಿದ್ದಾರೆ. ರಾಮಕೋಟಿ ಪ್ರತಿ ತಿಂಗಳ ಕೊನೆಯ ಭಾನುವಾರ 24 ಗಂಟೆಗಳಷ್ಟು ಕಾಲ ರಾಮಕೋಟಿ ಕಾರ್ಯಕ್ರಮ. ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು 1, 2 ನಾಥಸುಧಾರಸ ವೇದಿಕೆಯಲ್ಲಿ ಇಡೀ ಜಗತ್ತಿನಲ್ಲಿ ಪ್ರಸಿದ್ಧಿಯಾಗಿರ್ತಕ್ಕಂಥ ಯಾರು ಕಲಾವಿದರಿದ್ದಾರೆ, ಯಾರು ಪಿಟೀಲು, ಮೃದಂಗ, ಗಾಯನ ಅಷ್ಟೇ ಅಲ್ಲ, ಭಜನಾ ತಂಡಗಳು, ಕೋಲಾಟ, ಜಾನಪದ ಗಾಯನ, ತಮಟೆ ವಾದ್ಯದ ಸಮೇತ, ಏನೇ ವೀರಗಾಸೆ ಎಲ್ಲವೂ ಕೂಡ 3 ದಿನಗಳು 72 ಗಂಟೆಗಳ ಕಾಲ ನಿರಂತರವಾಗಿ ನಡಿಬೇಕಾದ್ರೆ ಸದ್ಗುರು ತಾತಯ್ಯನವರ ಕೃಪೆಯಿಂದ ಅವರಿಗೆ ಆದೇಶ ಕೊಟ್ಟು, ಅಷ್ಟೇ ಅಲ್ಲ, ಆಲಮಗಿರಿ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ, ಕಲ್ಕಿ ವೆಂಕಟರಮಣ ಸ್ವಾಮಿ ಸನ್ನಿಧಿ, ಅದನ್ನು ತೋರಿಸ್ಕೊಟ್ಟಿದ್ದಾರೆ ಅವರಿಗೆ ತಾತಯ್ಯನವ್ರ ಸ್ವಪ್ನದಲ್ಲಿ. ಅಪ್ಪ ನೋಡಪ್ಪ, ಗೋಪುರ ಎಲ್ಲ ಬಿದ್ದೋಗ್ತಾ ಇದೆ, ಇಲ್ಲಿ ಗಿರಿ ಪ್ರದಕ್ಷಿಣೆ ಮಾಡು, ಈ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡು ಅಂತ ಸ್ವಪ್ನದಲ್ಲಿ ಬಂದು ಅದಕ್ಕೋಸ್ಕರ ಅವರು ಮಾಡಿದ್ದಾರೆ. 1, 2 ತಾತಯ್ಯನವರು ಎಲ್ಲೆಲ್ಲಿ ಹೋಗಿ ಕೀರ್ತನೆ ಮಾಡಿದ್ದಾರೆ, ಆ ದೇವಸ್ಥಾನಗಳನ್ನೆಲ್ಲ ಪುನರುದ್ಧಾರ ಮಾಡಿದ್ದಾರೆ. ಅಂತ ಮಹಾಪುರುಷರ ಸತ್ಸಂಗದಿಂದ ಅವ್ರ ಜೊತೆ ನಾವು ಶನಿವಾರದೊತ್ತು ಆ ರಾತ್ರಿ ಇದ್ದು ಬರೋದ್ರಿಂದ ನಮ್ಮ ಗುಂಪು ಅನೇಕ, ನಮ್ಮ ವಾಲಂಟ್ರೀಸ್ ಬಹಳ ಜನ ಇದ್ದಾರೆ. ಅವ್ರ ಜೊತೆಯಲ್ಲಿ ಒಳ್ಳೆ ಜನ ಇದ್ದಾರೆ, ಜ್ಞಾನಿಗಳಿದ್ದಾರೆ. ಅವ್ರು ಯಾವುದಕ್ಕೂ ದುಡ್ಡು ದುಕಾಣಿಗೆ ಆಸೆ ಪಡ್ತಕ್ಕಂಥವರಲ್ಲ. ಅವ್ರು ಬರ್ತಾರೆ, ಅವ್ರು ಸೇವೆ ಮಾಡ್ಕೊಳ್ತಾರೆ, ಹೋಗ್ತಾ ಇರ್ತಾರೆ. ಇದಕ್ಕೆಲ್ಲ ಮೂಲ ಪುರುಷರು ಸದ್ಗುರು ತಾತಯ್ಯನವರ ಕೃಪೆ, ಅವರ ಕೃಪೆ. ಆ ಕೃಪೆಯಿಂದ ಪೂಜ್ಯ ಧರ್ಮಾಧಿಕಾರಿಗಳು ನಮ್ಮನ್ನೆಲ್ಲ ಕೂಡ ಒಂದು ಆಯುಷ್ಕಾಂತ ಯಾವ ರೀತಿ ಸೆಳೀತದೆ, ಒಂದು ಆಯುಷ್ಕಾಂತ ಯಾವ ರೀತಿ ಸೆಳೀತದೆ, ಆ ರೀತಿ ಎಲ್ಲರನ್ನೂ ಕೂಡ ಇಲ್ಲಿ ಸೆಳೆದು ಈ ಸತ್ಸಂಗದಲ್ಲಿ ಸನ್ಮಾರ್ಗದಲ್ಲಿ ಬರುವಂತೆ ಕೊಟ್ಟಿದ್ದಾರೆ. ಅವರ ಪಾದಪದ್ಮಗಳನ್ನು ನಮಸ್ಕಾರ ಮಾಡ್ತಾ, ಮತ್ತು ಅನೇಕ ಜನ ಇಲ್ಲಿ ನನಗೆ ಗೊತ್ತಿರ್ತಕ್ಕಂಥವ್ರು ಕೆಲವೇ ಮಂದಿ ನಮ್ಮ ಗುರುಗಳು ಎಂ ವೆಂಕಟಸ್ವಾಮಿ ಅವರು, ಒಳ್ಳೆಯ ಹೆಸರನ್ನು ಗಳಿಸಿರ್ತಕ್ಕಂಥವರು, ಇನ್ನು ಎಲ್ಲ ನಮಗೆ ಆತ್ಮೀಯರೇ ಇಲ್ಲಿ ಇರ್ತಕ್ಕಂಥವರು,
ನಮ್ಮ ವೆಂಕಟರೆಡ್ಡಿ ಅಂತೂ ನನ್ನ ಸ್ನೇಹಿತ, ಮೊದಲಿಂದಲೂ ಕೂಡ ಜೊತೆಯಲ್ಲಿದ್ದಂಥವ್ರು ನಾವು. ಆ ರೀತಿ ಹೇಳ್ತಾ ಎಲ್ಲರಿಗೂ ಕೂಡ ಸದ್ಗುರು ತಾತಯ್ಯನವರ ಒಂದು ಮಹಿಮೆಯನ್ನ ಪೂಜ್ಯ ಧರ್ಮಾಧಿಕಾರಿಗಳು ತಿಳಿಸ್ಕೊಟ್ಟಿದ್ದಾರೆ. ಇದನ್ನು ಮನಮನ ಮಾಡಬೇಕು ಅಂತೇಳಿ ಕಳಕಳಿಯಾಗಿ ಎಲ್ಲರಲ್ಲೂ ಪ್ರಾರ್ಥನೆ ಮಾಡ್ತಾ ಇದ್ದೀನಿ.